ನಮಸ್ಕಾರ ವೀಕ್ಷಕರೇ, ಎಂಎಂಕೆ ಟಿವಿ ಕನ್ನಡಗೆ ಸ್ವಾಗತ. ದಾವಣಗೆರೆಯಲ್ಲಿ ಉಪಚುನಾವಣೆಯ ರಾಜಕೀಯ ಚಟುವಟಿಕೆಗಳು ಜೋರಾಗೇ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಪಕ್ಷ ಜಯ ಸಾಧಿಸಲಿದೆ ಎಂದು ತಿಳಿಸಿದ್ದಾರೆ. ಅಭ್ಯರ್ಥಿ ಎಸ್ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ವೇಳೆ ಮಾತನಾಡಿದ ಅವರು, ಜನರನ್ನ ಭೇಟಿ ಮಾಡಿ ಮತಗಳಿಸುವ ಕಾರ್ಯ ನಡೆಯುತ್ತಿದೆ ಎಂದರು. ಜೊತೆಗೆ 2028ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಿಎಂ ಮಾತನಾಡಿದ್ದಾರೆ. ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆಲ್ತೀವಿ. ಈ ಉಪಚುನಾವಣೆಯನ್ನು ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ತೀವಿ. ನಾವು ಈಗ ಇದಾದಮೇಲೆ ಇಲ್ಲಿ ನಾಮಿನೇಷನ್ ಹಾಕಿದ ಮೇಲೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ನಾನು DK ಶಿವಕುಮಾರ್ ಅವರು ಮತ್ತು ನಮ್ಮ ಗೋಪಿನಾಥ್ ಅವರು, ಜನರಲ್ ಸೆಕ್ರೆಟರಿ AICC ಸೆಕ್ರೆಟರಿ ಅವರು ಕೂಡ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾಮಿನೇಷನ್ ಹಾಕ್ತೀವಿ. ಮತ್ತೆ ಇಲ್ಲಿ ಬರ್ತೀನಿ ನಾನು ಕ್ಯಾಂಪೇನ್ ಮಾಡಲಿಕ್ಕೆ, ಚುನಾವಣಾ ಪ್ರಚಾರ ಮಾಡಲಿಕ್ಕೆ. ಮೋಸ್ಟ್ ಲೈಕ್ಲಿ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ. ನಾನು ಬಂದು ಎಲ್ಲ ಜನರನ್ನು ಭೇಟಿ ಮಾಡಿ ಅವರ ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಸರ್, ಬಿಜೆಪಿ ಸ್ಟೇಟಿಂಗ್ ದಿಸ್ ಆಸ್ ಎ ಡಿರೆಕ್ಷನಲ್ ಪೋಲ್ ಫಾರ್ 2028 ಸ್ಟೇಟ್ ಅಸೆಂಬ್ಲಿ ಪೋಲ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗೆದ್ದೇ ಗೆಲ್ತೀವಿ. ವಾಟ್ ಅಬೌಟ್ ದಿ ಬೈ ಎಲೆಕ್ಷನ್ಸ್ ಹೆಲ್ಡ್ ಆಲ್ರೆಡಿ? ವರ್ ಇಟ್ ನಾಟ್ ಡೈರೆಕ್ಷನ್? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದರೆ ಅವು ಏನು? 3 ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಯಾರು ಸೋತವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ?